ಜನವರಿ 13ರಿಂದ ಫೆಬ್ರವರಿ 26ರವರೆಗೂ ಅಂದ್ರೆ 45 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಆಗ್ತಾ ಇದೆ. ಇದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕಾಲ್ತುಳಿತ ಆಗಿದೆ. ಈ ಕಾರಣದಿಂದಾಗಿ ಪ್ರಯಾಗ್ರಾಜ್ನಲ್ಲಿ ರೈಲು ಸಂಚಾರವನ್ನ ರದ್ದುಪಡಿಸಿದ್ದಾರೆ. ಇವತ್ತು ಸಂಚಾರ ಮಾಡಬೇಕಾಗಿದ್ದ ಸುಮಾರು 400 ಟ್ರೈನ್ಗಳನ್ನು ರದ್ದುಪಡಿಸಿದ್ದಾರೆ. ಪ್ರತಿ 4 ನಿಮಿಷಕ್ಕೊಮ್ಮೆ ಒಂದು ಟ್ರೈನ್ ಪ್ರಯಾಗ್ರಾಜ್ಗೆ ಬರ್ತಾ ಇತ್ತು. ಆದರೆ ಆ ಎಲ್ಲಾ ಟ್ರೈನ್ಗಳನ್ನ ಕ್ರೌಡ್ ಹೆಚ್ಚಾಗಿದೆ ಅನ್ನುವಂತಹ ಕಾರಣಕ್ಕೆ ಅಲ್ಲಿ ರದ್ದುಪಡಿಸಿದ್ದಾರೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಂದಣಿ ಆಗ್ತಾ ಇದೆ. ಇಲ್ಲಿ ಸಂಗಮ್ ಘಾಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಈ ಸಂಗಮ್ ಘಾಟ್ನಲ್ಲಿ ಏನ್ ಕಾಲ್ತುಳಿತ ಆಯ್ತಲ್ಲ, ಇಂತಹ ಕಾಲ್ತುಳಿತ ಬೇರೆ ಬೇರೆ ಘಾಟ್ನಲ್ಲಿ ಬೇರೆ ಬೇರೆ ಅಖಾಡ ಅಂತ ಹೇಳಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಅಖಾಡಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆ 30ಕ್ಕೂ ಹೆಚ್ಚು ಭಾಗಗಳಲ್ಲಿ ಅದು ಒಂದು ಗುಂಪದು, ಅದು ಒಂದು ಸ್ಥಳ, ಆ ಸ್ಥಳವನ್ನ ಪುಣ್ಯ ಸ್ನಾನ ಮಾಡೋದಕ್ಕೆ ಅಲ್ಲಿ ನಿಗದಿ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಅಲ್ಲಿ ಯಾವುದೇ ಸಮಸ್ಯೆ ಆಗಬಾರದು, ಅಡಚಣೆ ಆಗಬಾರದು. ಅಟ್ಲೀಸ್ಟ್ ಈಗ ಏನು ಈ 10 ಕೋಟಿ ಜನ ಬಂದಿದ್ದಾರಲ್ಲ ಪುಣ್ಯ ಸ್ನಾನ ಮಾಡೋದಕ್ಕೆ, 10 ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಏನು ಇಲ್ಲಿ ಬಂದಿದ್ದಾರಲ್ಲ, ಅಟ್ಲೀಸ್ಟ್ ಅವರಿಗಾದ್ರೂ ಸರಿಯಾಗಿರೋ ವ್ಯವಸ್ಥೆ ಆಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.